ನಮ್ಮ ಪ್ರಾರ್ಥನೆ ಎಂತಹ ಪ್ರಾರ್ಥನೆ ಆಗಿರ್ಬೇಕಂತಂದ್ರೆ ಇವತ್ತಿನ ಆಶೀರ್ವಾದ ಅಲ್ಲ, ತಲೆಮಾರುಗಳ ಆಶೀರ್ವಾದನೂ ಪಡೆದುಕೊಳ್ಳುವಂತ ಸಿದ್ಧತೆ ಇರಬೇಕು. ಯೇಸು ಬಂದಿದ್ದು ಯಾಕೆ ಗೊತ್ತಾ? ಯೇಸುವಿನ ಜನನದಕ್ಕಿಂತ ಮುಂಚೆ ಇದ್ದಂತ ಆ ಎಲ್ಲ ಗ್ಯಾಪ್ ಅಲ್ಲಿ ಇದ್ದಂತ ಬ್ಲೆಸ್ಸಿಂಗ್ಸ್ ನ ಫಿಲಪ್ ಮಾಡೋದಕ್ಕೆ ಯೇಸು ಬಂದಿದ್ದು. ಹಲ್ಲೆಲೂಯಾ. ಯೇಸು ಬಂದಿದ್ದು ಪ್ರವಾದಿಗಳ ಕಾಲದಿಂದ ನೆರವೇರದೇ ಇರುವ ಕಾರ್ಯಗಳನ್ನ ನೆರವೇರಿಸುವುದಕ್ಕೆ ಯೇಸು ಬಂದಿದ್ದ. ಹಲ್ಲೆಲೂಯಾ. ಇವತ್ತು ನಿನ್ ಜೊತೆ ಯೇಸು ಇದ್ದಾರೆ, ಪ್ರಾರ್ಥಿಸ್ತಾ ಇದೆಯಾ, ಆ ಪ್ರಾರ್ಥನೆ ಯೇಸು ಕೇಳಿಸ್ಕೊಳ್ತಾ ಇದ್ದಾರೆ ಅಂದ್ರೆ ನಿನಗೆ ಎಂತ ಆಶೀರ್ವಾದ ಸಿಗುತ್ತೆ ಗೊತ್ತಾ? ಇವತ್ತು ಪ್ರಾರ್ಥಿಸ್ತೆ ಇವತ್ತಿನ ಆಶೀರ್ವಾದ ಅದಲ್ಲ, ಇವತ್ತು ಪ್ರಾರ್ಥಿಸ್ತೆ ವರ್ಷಗಳ ಆಶೀರ್ವಾದಗಳು ನಿನಗೆ ಸಿಗುತ್ತೆ. ಹಲ್ಲೆಲೂಯಾ. ಅದೇ ವಾಗ್ದಾನ, ದ ಇಯರ್ ಆಫ್ ರೀಬಿಲ್ಡ್ ಅಂಡ್ ರೆಸ್ಟೋರೇಷನ್. ಜೀರ್ಣೋದ್ಧಾರ ಮಾಡುವುದು, ತಿರುಗಿ ಕಟ್ಟುವುದಂದ್ರೆ ಹೇಗೆ ಗೊತ್ತಾ? ಪ್ರಾರ್ಥನೆ ಎಂಬ ದಾರಿಲಿ ಒಂದು ಸತಿ ಬಂದ್ಬಿಟ್ಟೆ ಅಂತಂದ್ರೆ ನಿನ್ನೆ ಮೊನ್ನೆ ಸಂಗತಿಗಳನ್ನ ಸರಿಪಡಿಸ್ತಾ ಇಲ್ಲ ದೇವರು, ವರ್ಷಗಳಿಂದೆಲ್ಲ ಎಲ್ಲ ಕಾರ್ಯಗಳನ್ನ ಸರಿಪಡಿಸಿ ದೇವರು ನಿನಗೆ ಮತ್ತೆ ಕಟ್ಟಿ ಕೊಡ್ತಾನೆ. ದ ಗಾಡ್ ಆಫ್ ಹೆವೆನ್ ವಿಲ್ ಗಿವ್ ಅಸ್ ಸಕ್ಸಸ್.